ಆತ್ಮೀಯ ವಿದ್ಯಾರ್ಥಿಗಳೇ, MSF ಚಾನಲ್ಗೆ ಸ್ವಾಗತ. ನಮಸ್ಕಾರ. ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಅಧ್ಯಾಯ 4 ಭಾರತದ ಕುಟುಂಬ ವ್ಯವಸ್ಥೆ, ಜಾಯಿಂಟ್ ಫ್ಯಾಮಿಲಿ ಇನ್ ಇಂಡಿಯಾ. ಪ್ರಸ್ತುತಪಡಿಸುತ್ತಿರುವವರು ನಿಮ್ಮ ಶ್ರೀ ವಿನಾಯಕ ಎಂ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಚಿನ್ಕುರುಳಿ. ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ತರಗತಿ ವಂಚಿತ ಕರೋನಾ ಸಮಯದಲ್ಲಿ ತರಗತಿ ವಂಚಿತರಾದಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಯೂಟ್ಯೂಬ್ ಕ್ಲಾಸ್ಗಳನ್ನು, ಆನ್ಲೈನ್ ಕ್ಲಾಸ್ಗಳನ್ನು ಹಮ್ಮಿಕೊಂಡಿದೆ. ಈ ಒಂದು ಭಾರತದ ಅವಿಭಕ್ತ ಕುಟುಂಬದ ವ್ಯವಸ್ಥೆಯನ್ನು PPT ರಚಿಸಲು ಸಹಕರಿಸಿದವರು ಶ್ರೀ ಕೃಷ್ಣ HK, ದುದ್ದಾ ಕಾಲೇಜು, ಮತ್ತು ರಮೇಶ್ C, ದುಗ್ನಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಈಗ ನಾವು ವಿದ್ಯಾರ್ಥಿಗಳೇ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನು ತಿಳಿಯೋಣ. ಅವಿಭಕ್ತ ಕುಟುಂಬದ ಅನುಕೂಲಗಳಲ್ಲಿ ಮೊದಲನೇದಾಗಿ ಆರ್ಥಿಕ ಅನುಕೂಲ. ಅವಿಭಕ್ತ ಕುಟುಂಬ ಆಸ್ತಿಯ ಸಣ್ಣ ಸಣ್ಣ ಹಿಡುವಳಿಗಳಾಗುವುದನ್ನು ತಪ್ಪಿಸುತ್ತದೆ. ಪ್ರತಿಯೊಬ್ಬರೂ ಸದಸ್ಯರು ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಒಟ್ಟಿಗೆ ದುಡಿಮೆ ಮಾಡೋದ್ರಿಂದ ಆರ್ಥಿಕ ಚಟುವಟಿಕೆಗಳು ವೃದ್ಧಿಸಿ ಹೆಚ್ಚು ಹಣ ಸಂಗ್ರಹವಾಗಿ ಆರ್ಥಿಕ ಅನುಕೂಲ ಆಗುತ್ತದೆ ಅಂತ ಹೇಳ್ಬೋದು. ಎರಡನೇದಾಗಿ ಸದಸ್ಯರ ಸಂರಕ್ಷಣೆ. ಅವಿಭಕ್ತ ಕುಟುಂಬ ತನ್ನ ಸದಸ್ಯರನ್ನ ಪ್ರತಿ ಹಂತದಲ್ಲೂ ಸಂರಕ್ಷಣೆ ಮಾಡುತ್ತದೆ. ಉದಾಹರಣೆಗೆ ಜನನ, ಬಾಲ್ಯ, ಯೌವನ, ಪ್ರೌಢಾವಸ್ಥೆ, ವೃದ್ಧಾಪ್ಯ, ರೋಗ ರುಜಿನ, ಸಾವು ನೋವು ಇನ್ನಿತರ ಎಲ್ಲಾ ಸಂಕಷ್ಟದಲ್ಲೂ ಅವಿಭಕ್ತ ಕುಟುಂಬ ತನ್ನ ಸದಸ್ಯರನ್ನ ಸಂರಕ್ಷಣೆ ಮಾಡುತ್ತದೆ. ಮೂರನೇದು ಮನೋರಂಜನೆ. ಅವಿಭಕ್ತ ಕುಟುಂಬದ ಸದಸ್ಯರಿಗೆ ಆಟ, ಓಟ ಎಲ್ಲದರಲ್ಲೂ ಭಾಗವಹಿಸುವುದರಿಂದ ಮನೋರಂಜನೆಯನ್ನು ನೀಡುತ್ತದೆ. ಮನೋರಂಜನೆಯ ಜೊತೆ ಐಕ್ಯತೆಯನ್ನು ಸಹ ಬೆಳೆಯಲು ಇದು ಅವಕಾಶವನ್ನು ಮಾಡಿಕೊಡುತ್ತದೆ. ನಾಲ್ಕನೇದು ವ್ಯಕ್ತಿತ್ವ ವಿಕಾಸ. ಅವಿಭಕ್ತ ಕುಟುಂಬ ತನ್ನ ಸದಸ್ಯರಿಗೆ ಕುಟುಂಬದ ಸಾಂಸ್ಕೃತಿಕ ಚೌಕಟ್ಟಿನಲ್ಲೇ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಪ್ರೇರಣೆಯನ್ನು ನೀಡುತ್ತದೆ. ಉದಾಹರಣೆಗೆ ತನ್ನ ಸದಸ್ಯರಿಗೆ ಕುಟುಂಬದ ಹಿರಿಯರಿಂದ ತಾಳ್ಮೆ, ಸಹನೆ, ಸಹಕಾರ, ಸೇವಾ ಮನೋಭಾವ, ವಿಧೇಯತೆ, ತ್ಯಾಗ, ಶಿಸ್ತು, ಸಂಯಮ ಎಲ್ಲವನ್ನ ಅವಿಭಕ್ತ ಕುಟುಂಬ ಕಲಿಸುತ್ತದೆ. ಐದನೇದು ಸಮಾಜವಾದದ ಪರಿಕಲ್ಪನೆ. ಅವಿಭಕ್ತ ಕುಟುಂಬ ಒಂದು ಸಹಕಾರಿ ಸಂಘದ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ. ಇಲ್ಲಿ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ತನ್ನ ವಯಸ್ಸು, ಶಕ್ತಿ, ಲಿಂಗ ಇನ್ನಿತರೆ ಸಾಮರ್ಥ್ಯದ ಅನುಗುಣವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಇಲ್ಲಿ ಎಲ್ಲರೂ ಶ್ರಮವಹಿಸಿ ದುಡಿಯೋದ್ರಿಂದ ಸಂಪತ್ತು ಕ್ರೋಢೀಕರಣ ಆಗುತ್ತದೆ. ಈ ಎಲ್ಲರೂ ಶ್ರಮವಹಿಸೋದ್ರಿಂದ ಇದೊಂದು ಸಮಾಜವಾದದ ಪರಿಕಲ್ಪನೆಯ ತತ್ವವನ್ನು ಬೆಂಬಲಿಸುತ್ತದೆ. ನಂತರ ಅವಿಭಕ್ತ ಕುಟುಂಬದ ಅನುಕೂಲಗಳ ಜೊತೆ ಅವಿಭಕ್ತ ಕುಟುಂಬಕ್ಕೆ ಅನಾನುಕೂಲಗಳು ಇದ್ದೇ ಇರುತ್ತದೆ. ಉದಾಹರಣೆಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮೆರಿಟ್ಸ್ ಎಷ್ಟಿರುತ್ತೋ ಅಷ್ಟೇ ಡಿಮೆರಿಟ್ಸು ಇರುತ್ತದೆ. ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ನಾವು ಈ ಕೇಳ್ಕೊಂಡಂತೆ ನೋಡೋಣ. ಮೊದಲನೇದಾಗಿ ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತದೆ. ಈ ಅವಿಭಕ್ತ ಕುಟುಂಬದಲ್ಲಿ ಕೆಲವೇ ಜನ ಮಾತ್ರ ದುಡಿಮೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಅನ್ನೋಕ್ಕಿಂತ ಹಲವಾರು ಜನ ಕೂತು ತಿಂತಾರೆ. ಇದರಿಂದ ಏನಾಗ್ತದೆ, ಅವಿಭಕ್ತ ಕುಟುಂಬದಲ್ಲಿ ಸೋಮಾರಿತನ ಹೆಚ್ಚಾಗ್ತದೆ. ಎರಡನೇದು ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ. ಅವಿಭಕ್ತ ಕುಟುಂಬದಲ್ಲಿ ಇಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ ಏನು ಅಂತ ಅಂದರೆ, ಇಲ್ಲಿ ಸ್ವಾವಲಂಬನೆ ಕಡಿಮೆ ಇರುತ್ತದೆ. ವ್ಯಕ್ತಿ ಹಿರಿಯರು ಹೇಳಿದಾಗೆ ಕೇಳಬೇಕಾಗ್ತದೆ. ಮತ್ತು ಬಾಹ್ಯ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿ ಅವನು ಜೀವನವನ್ನು ಎದುರಿಸಲು ಕಷ್ಟ ಆಗ್ತದೆ. ಅವನಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಇದು ಒಂದು ಕಾರಣ. ನೆಕ್ಸ್ಟು ಮೂರನೇದಾಗಿ ಸ್ವಜನ ಪಕ್ಷಪಾತ, ಆಂತರಿಕ ಘರ್ಷಣೆ, ದಾವೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಅಂದರೆ ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು, ಆಂತರಿಕ ಘರ್ಷಣೆಗಳು, ದಾವೆಗಳು ಹೆಚ್ಚಾಗ್ತದೆ. ಕೆಲವು ತಜ್ಞರು ಹೇಳೋದ್ರ ಪ್ರಕಾರ ಅವಿಭಕ್ತ ಕುಟುಂಬಗಳಲ್ಲಿ ಸ್ವಜನ ಪಕ್ಷಪಾತ ಮತ್ತು ಈ
ಕುಟುಂಬದ ಹಿರಿಯ ಸದಸ್ಯ ಕರ್ತನನ್ನ ದೌರ್ಜನ್ಯಗಳೇ ಸಂಪೋಷಿಸುವಂತಹ ವ್ಯವಸ್ಥೆಯಾಗಿರ್ತದೆ ಅಂತ ಹೇಳ್ತಾರೆ. 4ನೇದಾಗಿ ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಕಷ್ಟವಾಗುತ್ತದೆ. ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಕಷ್ಟವಾಗ್ತದೆ. ಅವಿಭಕ್ತ ಕುಟುಂಬದಲ್ಲಿ ಬಂಡವಾಳ ಹೂಡಿಕೆ ಸೀಮಿತ ಆಗ್ತದೆ. ಇಲ್ಲಿ ಸದಸ್ಯರ ಮೂಲಭೂತ ಅಗತ್ಯಗಳನ್ನು ಈಡೇರಿಸಲು ಎಲ್ಲ ಆದಾಯವನ್ನ ವಿನಿಯೋಗಿಸಲಾಗ್ತದೆ. ಇಲ್ಲಿ ದುಂದು ವೆಚ್ಚ, ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರುವಿಕೆ, ಮತ್ತೆ ಧಾರ್ಮಿಕ ಆಚರಣೆಗಳಲ್ಲಿ ಹಣವನ್ನ ಖರ್ಚು ಮಾಡೋದು, ಇದೆಲ್ಲ ಮಾಡೋದ್ರಿಂದ ಉಳಿತಾಯ ಮಾಡಲು ಕಷ್ಟ ಆಗ್ತದೆ. ಯಾಕೆ ಅಂತಂದ್ರೆ ಇದು ಒಬ್ಬರಿಗೆ ಸೇರುವಂತಹದ್ದಲ್ಲ. ಈ ಅವಿಭಕ್ತ ಕುಟುಂಬದಲ್ಲಿ ಎಲ್ಲಾ ಸದಸ್ಯರಿಗೂ ಅದು ಖರ್ಚು ಮಾಡಲೇಬೇಕಾಗುತ್ತದೆ. ಹಾಗಾಗಿ ಉಳಿತಾಯವನ್ನ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. 5ನೇದಾಗಿ ಸಾಮಾಜಿಕ ಚಲನೆಗೆ ಮಾರಕವಾಗಿದೆ ಮತ್ತು ಸ್ತ್ರೀಯರ ಸ್ಥಾನಮಾನ ಕೆಳ ಅಂತಸ್ತಿಗೆ ಕಾರಣವಾಗಿದೆ. ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರ ಅಭಿಪ್ರಾಯಗಳಿಗೆ, ಪ್ರತಿಭೆ, ಸಾಮರ್ಥ್ಯ, ಪ್ರವೃತ್ತಿ, ಉದ್ಯಮಶೀಲತೆಗೆ ಮುಂತಾದವುಗಳಿಗೆ ಪ್ರೋತ್ಸಾಹವಿರೋದಿಲ್ಲ. ಇದರಿಂದ ಏನಾಗ್ತದೆ, ಸಾಮಾಜಿಕ ಚಲನೆಗೆ ಮಾರಕವಾಗ್ತದೆ. ಮತ್ತೆ ಸ್ತ್ರೀಯರಿಗೆ ಏನು ಅಂತಂದ್ರೆ ಪುರುಷರ ಅಧೀನದಲ್ಲಿ ಇರಬೇಕಾದಂತಹ ಒಂದು ಸಂದೇಶವನ್ನ ಅವಿಭಕ್ತ ಕುಟುಂಬ ನೀಡುತ್ತದೆ. ಯಾಕೆಂದ್ರೆ ಹೆಚ್ಚಾಗಿ ಅವಿಭಕ್ತ ಕುಟುಂಬಗಳು ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳೇ ಆಗಿರ್ತವೆ. ಪುರುಷ ಪ್ರಧಾನತೆ ಜಾಸ್ತಿ ಆಗಿರ್ತದೆ. ಇದು ಮಕ್ಕಳ ಇಲ್ಲಿ ನಾವು ಏನು ಈ ಅವಿಭಕ್ತ ಕುಟುಂಬದ ಅನುಕೂಲಗಳು ಅನಾನುಕೂಲಗಳನ್ನ ಯಾಕೆ ಇಲ್ಲಿ ನಾವು ಇಷ್ಟು ನೆನಪಿನಲ್ಲಿಡಬೇಕಾದಂತಹ ಅಂಶಗಳು ಯಾವ್ಯಾವು, ಇದು ನಿಮಗೆ ಪ್ರತಿ ವರ್ಷ ಪರೀಕ್ಷೆಯಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳ್ತಾರೆ. ಅವಿಭಕ್ತ ಕುಟುಂಬದ ಅನುಕೂಲಗಳು, ಅವಿಭಕ್ತ ಕುಟುಂಬದ ಅನಾನುಕೂಲಗಳು. ಈ ನೆನಪಿನಲ್ಲಿಡಬೇಕಾದಂತಹ ಅಂಶಗಳು: ಅವಿಭಕ್ತದ ಕುಟುಂಬದ ಅನುಕೂಲಗಳು: ಆರ್ಥಿಕ ಅನುಕೂಲ, ಸದಸ್ಯರ ಸಂರಕ್ಷಣೆ, ಮನೋರಂಜನೆ, ವ್ಯಕ್ತಿತ್ವ ವಿಕಾಸ, ಸಮಾಜವಾದದ ಪರಿಕಲ್ಪನೆ. ಅವಿಭಕ್ತ ಕುಟುಂಬದ ಅನಾನುಕೂಲಗಳು: ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತದೆ, ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ, ಸ್ವಜನ ಪಕ್ಷಪಾತ, ಆಂತರಿಕ ಘರ್ಷಣೆ ಮತ್ತು ದಾವೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಕಷ್ಟವಾಗ್ತದೆ, ಸಾಮಾಜಿಕ ಚಲನೆಗೆ ಮಾರಕವಾಗಿದೆ ಮತ್ತು ಸ್ತ್ರೀ ಸ್ಥಾನಮಾನ ಕೆಳ ಅಂತಸ್ತಿಗೆ ಕಾರಣವಾಗಿದೆ. ಇಷ್ಟು ಅವಿಭಕ್ತ ಕುಟುಂಬದ ಅನುಕೂಲಗಳು ಅನಾನುಕೂಲಗಳು ಹೇಳೋದಕ್ಕೆ ನನಗೊಂದು ಅವಕಾಶ ಕೊಟ್ಟಂತಹ MSF ತಂಡದವರಿಗೆ ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರುತ್ತದೆ. ನೀವು ನಮ್ಮ ಈ ಒಂದು ಆನ್ಲೈನ್ ಕ್ಲಾಸನ್ನು msfmandia@gmail.com ಹೊಡೆದ್ರೆ, ಅಥವಾ ಗೂಗಲಲ್ಲಿ MSF ಮಂಡ್ಯ ಎಂದು ಸರ್ಚ್ ಮಾಡಿದ್ರೆ, ಯೂಟ್ಯೂಬಲ್ಲಿ ಈ ತರಗತಿಗಳನ್ನು ಪ್ರತಿ ಅಧ್ಯಾಯದ ಎಲ್ಲ ವಿಭಾಗೀಯ ಹಂತ ತರಗತಿಗಳನ್ನು ನೀವು ನೋಡ್ಬೋದಾಗಿರುತ್ತದೆ. ವಿದ್ಯಾರ್ಥಿಗಳೇ, ಧನ್ಯವಾದ.